ನಮ್ಮ ಬಹುಬೆಳೆ ಬಹುಮಡಿ ಪದ್ಧತಿ ಮಲ್ಟಿ ಲೇಯರ್ ಮಲ್ಟಿ ಕ್ರಾಪಿಂಗ್ ಸಿಸ್ಟಮಲ್ಲಿ ನಾವು ತೆಂಗನ್ನು ಮುಖ್ಯವಾಗಿ ಬೆಳೆಸಿ ಅಂತ ಹೇಳ್ತೀವಿ. ನಾವು ಇವಾಗ ಗಮನಿಸ್ದಂಗೆ ತೆಂಗಲ್ಲಿ ಎರಡು ವಿಧ ಇದೆ. ಒಂದು ಎತ್ತರವಾಗಿ ಬೆಳೆದು ಸಾಕಷ್ಟು ವರ್ಷಗಳು ಬಾಳಿ ನಮಗೆ ಎಳನೀರು ಕಾಯಿ ಕೊಬ್ಬರಿ ಕೊಡ್ತಕ್ಕಂಥ ಎತ್ತರ ತಳಿ ಟಾಲ್ ವೆರೈಟಿ ಅಂತೀವಿ. ನಮ್ಮ ಭಾರತದಲ್ಲಿ 2 ಥರ ಟಾಲ್ ವೆರೈಟಿ ಇದೆ. ಒಂದು ಕೋಸ್ಟಲ್ ಟಾಲು, ಇನ್ನೊಂದು ತಿಪ್ಟೂರು ಟಾಲು. ಕೋಸ್ಟಲ್ ಟಾಲ್ ಅಂದರೆ ನಮ್ಮ ಕರಾವಳಿ ಪ್ರದೇಶದಲ್ಲಿ ಬೆಳೀತಕ್ಕಂಥ ಎತ್ತರ ತಳಿಗಳು. ಈಸ್ಟ್ ಕೋಸ್ಟ್ ಟಾಲು ನಿಮ್ಮ ವಿಶಾಖಪಟ್ಟಣಮು ಒರಿಸ್ಸಾ ಅಲ್ಲೆಲ್ಲ ಬೆಳಿತೀವಲ್ಲ ಅದನ್ನು ಈಸ್ಟ್ ಕೋಸ್ಟ್ ಟಾಲ್ ಅಂತೀವಿ. ನಮ್ಮ ಕೇರಳ ಮಂಗಳೂರು ಕಾರವಾರ ಈ ಕಡೆ ಬೆಳೆಯೋದನ್ನು ವೆಸ್ಟ್ ಕೋಸ್ಟ್ ಟಾಲ್ ಅಂತ ಹೇಳ್ತೀವಿ. ಅದು ಎತ್ತರದ ತಳಿ. ಇನ್ನು ನಮ್ಮ ಒಳನಾಡಿನಲ್ಲಿ ಬೆಳೆಯತಕ್ಕಂಥದ್ದನ್ನು ಜನರಲ್ ಆಗಿ ತಿಪ್ಟೂರು ಟಾಲ್ ಅಂತೀವಿ. ಅದು ತಿಪ್ಟೂರು ಅಂತಲ್ಲ, ಅದೊಂದು ಹೆಸರು ಬಂದಿದೆ ಅಷ್ಟೇ. ಸೊ ತಿಪ್ಟೂರು ಟಾಲು ಅದು ಒಂದು ಜಾತಿ ಗಿಡ ಆಯಿತು. ಅದು ಸ್ಥಳೀಯ ಪ್ರಭೇದ. ಅದು 100 ವರ್ಷ ಬದುಕೋದ್ರಿಂದ ವಾತಾವರಣದಲ್ಲಿ ಆಗತಕ್ಕಂಥ ಬದಲಾವಣೆಗಳನ್ನು ತಡ್ಕೊಳ್ಳುತ್ತೆ. ಕಡಿಮೆ ನೀರಿದ್ದಾಗ, ಅತಿ ಬಿಸಿಲಿದ್ದಾಗ, ಕಡಿಮೆ ನಾವು ಸಾವಯವ ಗೊಬ್ಬರ ಕೊಡಲಿಲ್ಲ ಅಂದ್ರೂ ಗಿಡ ಸೋಲಲ್ಲ ಮತ್ತು ರಿಕವರ್ ಆಗುತ್ತೆ. ಆದರೆ ಇನ್ನೊಂದಿದೆ, ಇದಕ್ಕೆ ಗಿಡ್ಡ ತಳಿ ಅಂತ ಹೇಳ್ತೀವಿ. ತೆಂಗಿನಲ್ಲಿ 2 ಗಿಡ್ಡ ತಳಿ, ಡಾರ್ಕ್ ಕೊಕೊನಟ್ ಅಂತೀವಿ. ಇಲ್ಲಿ ಗಮನಿಸ್ಬೋದು, ಇದು ನನ್ನ ಗಿಡ್ಡ ತಳಿ ತೆಂಗು. ಇಲ್ಲಿ ನಾವು ಈ ಭಾಗದಲ್ಲಿ ಒಂದು 50 ಗಿಡ್ಡ ತಳಿ ತೆಂಗನ್ನು ಹಾಕಿದ್ದೀವಿ. ಅಂತರವನ್ನು ಗಮನಿಸ್ಬೋದು, ಕಡಿಮೆ ಅಂತರದಲ್ಲಿ ಗಿಡ್ಡ ತಳಿ ಗಿಡಗಳನ್ನು ಹಾಕಿದ್ದೀವಿ. ತಿಪ್ಟೂರು ಟಾಲ್ಗೆ ನಾವು ಮಿನಿಮಮ್ 25 ಅಡಿಯಿಂದ 36 ಅಡಿ ತನಕ ಅಂತರ ಕೊಡ್ತೀವಿ. ಈ ಗಿಡ್ಡ ತಳಿಗೆ ನೀವು ಅಂತರವನ್ನು 18ರಿಂದ 24 ಅಡಿ ತನಕ ಕೊಡ್ಬೋದು. ಸೊ ಇದು ಅಂತರ ಕೊಡ್ಬೋದು. ಈ ಗಿಡ್ಡ ತಳಿ ತೆಂಗಿನಲ್ಲಿ 2 ಇದೆ. ಒಂದು ನಾನು ತಂದಿರೋದು, ಇದು ಭಾರತೀಯ ತೆಂಗು ಅಭಿವೃದ್ಧಿ ಮಂಡಳಿ ಕೋಕೋನಟ್ ಡೆವಲಪ್ಮೆಂಟ್ ಬೋರ್ಡ್ ಮಂಡ್ಯ, ನಾನು ಲೋಕಸರ ಅಲ್ಲಿಂದ ತಂದಿದ್ದೀನಿ. 2 ಥರ ಇದೆ. ಒಂದು ಇದು ನೋಡಿ, ಇದು ಸ್ವಲ್ಪ ಕಿತ್ತಲೆ ಬಣ್ಣ ಇದೆಯಾ ಕಂಡ, ಇದಕ್ಕೆ ಚೌಗಟ್ ಆರೆಂಜ್ ಡಾರ್ಫ್, COD ಚೌಗಟ್ ಆರೆಂಜ್ ಡಾರ್ಫ್ ಅಂತ ಹೇಳ್ತೀವಿ. ಇದು ಹಳದಿ ಬಣ್ಣದ ಅಥವಾ ಚಿನ್ನದ ಬಣ್ಣದಂಥ ಒಂದು ಗಿಡ್ಡ ತಳಿ. ಇನ್ನೊಂದು ಮಲೇಷಿಯನ್ ಗ್ರೀನ್ ಡಾರ್ಫ್. ನೋಡಿ ಇಲ್ಲಿ ಕಾಣ್ಬೋದು, ಇದೆಲ್ಲ ಹಸಿರು ಕಾಂಡಗಳನ್ನು ಹೊಂದಿರತಕ್ಕಂಥ ಗರಿಗಳು ಇದೆ. ಇದು ಹಸಿರಿದೆ. ಇದು ಮಲೇಷಿಯನ್ ಗ್ರೀನ್ ಡಾರ್ಫು ಮತ್ತು ಅದು ಚೌಗಟ್ ಆರೆಂಜ್ ಡಾರ್ಫು. 2 ಥರದ್ದಿದೆ. ಇದರಲ್ಲಿ ನೀವು ಎಳನೀರನ್ನು ನೋಡಿದಾಗ ಎಳನೀರಿನ ಹೊರಸಿಪ್ಪೆ ಇರುತ್ತಲ್ಲ, ಅದು ಈ ಚಿನ್ನದ ಬಣ್ಣ ಇದ್ದರೆ ಆರೆಂಜ್ ಡಾರ್ಫು, ಹಚ್ಚ ಹಸಿರು ಬಣ್ಣ ಲೈಟ್ ಗ್ರೀನ್ ಕಲರ್ ಇದ್ದರೆ ಅದು ಗ್ರೀನ್ ಡಾರ್ಫ್ ಅಂತ ಹೇಳ್ತೀವಿ. ಮಲೇಷಿಯನ್ ಗ್ರೀನ್ ಡಾರ್ಫು, ಚೌಗಟ್ ಆರೆಂಜ್ ಡಾರ್ಫು 2 ಹಾಕಿದ್ದೀವಿ. ನೆಕ್ಸ್ಟು ಬೆಳೆಯನ್ನು ಬೆಳೆಸುವ ವಿಧಾನ. ಈ ಗಿಡ್ಡ ತಳಿ ಹೇಗಿರುತ್ತೆ ಅಂದರೆ ಅದರದ್ದು ಬೆಳವಣಿಗೆ ಜಾಸ್ತಿ ಇರಲ್ವಲ್ಲ, ಅಂದರೆ ಅದು ಜಾಸ್ತಿ ವರ್ಷ ಬದುಕಬೇಕಾಗಿಲ್ಲ. ಕಡಿಮೆ ಅವಧಿಯಲ್ಲಿ ಅದು ಬೇಗ ಮುಗಿಸ್ಕೊಳ್ಳುತ್ತೆ, ತನ್ನ ಸಸ್ಯಾಭಿವೃದ್ಧಿನ ಮುಗಿಸ್ಕೊಂಡು ಎಳ್ನೀರು ಕೊಡುತ್ತೆ. ಅಂದರೆ ನಮ್ಮ ತಿಪ್ಟೂರು ಟಾಲ್ ಎತ್ತರದ ತಳಿ ಕಂಪೇರ್ ಮಾಡಿದ್ರೆ ಗಿಡ್ಡ ತಳಿ ಬೇಗ ಎಳ್ನೀರು ಕೊಡುತ್ತೆ. ಅಂದರೆ 4ರಿಂದ 5 ವರ್ಷಕ್ಕೆ ನೀವು ಎಳ್ನೀರನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋ ಒಂದು ವಿಧಾನ. ಹಾಗಾಗಿ ಕಡಿಮೆ ಅವಧಿಯಲ್ಲಿ ಬೆಳಿಬೇಕಾಗಿರೋದ್ರಿಂದ ಯಾರು ಗಿಡ್ಡ ತಳಿ ಗಿಡಗಳನ್ನು, ಅದು ಚೌಗಟ್ ಆರೆಂಜ್ ಡ್ರಾಫ್ ಆಗ್ಬೋದು, ಮಲೇನ್ ಗ್ರೀನ್ ಡ್ರಾಫ್ ಆಗ್ಬೋದು, T*D, D*T ಬೇಕಾದಷ್ಟು ನರ್ಸರಿನಲ್ಲಿ ಕನ್ಫ್ಯೂಸ್ ಮಾಡ್ತಾರೆ. ನೀವು ಯಾವ್ದಾರು ತಗೊಂಬನ್ನಿ ಅದರದನ್ನು ಟಾಲು ತಂದಾಗ ಮೊದಲ 3 ವರ್ಷದಲ್ಲಿ ಅದನ್ನ ಆರೈಕೆ ತುಂಬ ಚೆನ್ನಾಗಿ ಆಗಬೇಕು. ಅದನ್ನು ನೈಸರ್ಗಿಕ ಕೃಷಿಲಿ ಮಾಡೋಕ್ಕಾಗಲ್ಲ, ಸಾವಯವ ಕೃಷಿನಲ್ಲೇ ಮಾಡಬೇಕು. ಅಂದರೆ ಸಾಕಷ್ಟು ಉತ್ತಮವಾದಂಥ ಗೊಬ್ಬರವನ್ನು ಭೂಮಿ ಕೊಡ್ತಾ ಬರಬೇಕು, ನೀರನ್ನು ಸಾಕಷ್ಟು ತೇವಾಂಶವನ್ನು ಕಾಪಾಡಬೇಕು, ಮುಚ್ಚಿಗೆ ಮಾಡಬೇಕು. ಇದೆಲ್ಲ ಮಾಡೋದ್ರಿಂದ ನಿಮ್ಮ ಗಿಡ್ಡ ತಳಿ ಗಿಡ ತುಂಬ ಕಡಿಮೆ ಅವಧಿಯಲ್ಲಿ ಚೆನ್ನಾಗಿ ಬೆಳೆದು ಎಳ್ನೀರನ್ನು ಕೊಡೋಕ್ಕೆ ಶುರು ಮಾಡುತ್ತೆ. ಅದೇ ತಿಪ್ಟೂರು ಟಾಲ್ ಅನ್ನೋದು 7-8 ವರ್ಷ ಆದಮೇಲೆ ಎಳ್ನೀರು ಬಿಡುತ್ತೆ. ಅದನ್ನು ನ್ಯಾಚುರಲಾಗಿ ನೀವೇ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತೀರೋ, ಮಲ್ಟಿ ಲೇಯರ್ ಮಲ್ಟಿ ಕ್ರಾಪಿಂಗ್, ಅದೇ ಥರ ಅದು ಬೆಳೆಯುತ್ತೆ. ಸೊ ಗಿಡ್ಡ ತಳಿ ಹಾಕೋರು ಸ್ವಲ್ಪ ಅದಕ್ಕೆ ಪ್ರಾಥಮಿಕ ದಿನಗಳಲ್ಲೂ ಸಹ ಅದ್ರ ಬಗ್ಗೆ ಆಹಾರ ನೀರು 2 ಚೆನ್ನಾಗಿ ಕೊಟ್ಟರೆ ನಿಮಗೆ ಕಡಿಮೆ ಅವಧಿಯಲ್ಲಿ ಫಸಲು ಬರುತ್ತೆ. ಆಮೇಲೆ ಇನ್ನೊಂದು ಹೇಳ್ತಾರೆ, ಗಿಡ್ಡ ತಳಿ ಅಂದ್ಬಿಟ್ರೆ ಅದು ಬರೀ ಇಷ್ಟೇ ಇರುತ್ತೆ, ಕೈಯಲ್ಲಿ ಎಳ್ನೀರು ಕಿತ್ಕೋಬೋದು. ಅದು ಮೊದಲ 3-4 ವರ್ಷ ಅಷ್ಟೇ. ಗಿಡ್ಡ ತಳಿ ಗಿಡವೂ 30 ಅಡಿಗೆ ಬೆಳೆಯುತ್ತೆ. ಗಿಡ್ಡ ತಳಿ ಗಿಡದ ಪಾಮ್ಸ್ ಗರಿಗಳು 9ರಿಂದ 10 ಅಡಿ ಇರುತ್ತೆ. ಹಾಗಾಗಿ ಇದು ತಪ್ಪು ಕಲ್ಪನೆ, ಗಿಡ್ಡ ತಳ್ಳಿದ ತಕ್ಷಣ ಎಳ್ನೀರು ಕೈಯಲ್ಲಿ ಕಿತ್ಕೋತೀವಿ ಅಂತ. ಹೌದು, ಪ್ರಥಮವಾಗಿ 2-3 ವರ್ಷ ನಿಮ್ಮ ಕೈಗೆ ಸಿಗುತ್ತೆ. ಆಮೇಲೆ 20 ವರ್ಷ 18 ವರ್ಷ ಆದಮೇಲೆ ಇದು ಸಹ ತೆಂಗಿನ ಮರ ಥರನೇ ಎತ್ತರ ಬೆಳೆದು ಅಲ್ಲಿ ನೀವು ಎಳ್ನೀರನ್ನ ಹಾರ್ವೆಸ್ಟ್ ಮಾಡಬೇಕಾಗುತ್ತೆ. ಗಿಡ್ಡ ತಳಿ ಫಸಲನ್ನು ನಾವು ಎಳನೀರಿಗೆ ಜಾಸ್ತಿ ಉಪಯೋಗಿಸ್ತೀವಿ, ಮತ್ತು ಎತ್ತರ ತಳಿ ಮರಗಳಲ್ಲಿ ನಾವು ಬಲಿತಕಾಯಿ ಮತ್ತು ಕೊಬ್ಬರಿಗೆ ಉಪಯೋಗಿಸ್ತೀವಿ. ಕಂಪನಿ ಎಂಟ್ರಿ ಸರ್? ಕಂಪನಿ ಏನು ಕಾಮನ್ನು, ಯಾರು ಬೇಕಾದ್ರೂ ಹಾಕೊಳ್ಳಿ, ಹಾಕಿದ್ದೀವಲ್ಲ. ಅದು ಕೂಡ ಸೇಮ್, ಅದು ಯಾವ್ದು ಬೇಕಾದ್ರೂ ಹಾಕ್ಬೋದು ಸೇಮ್. ಇವಾಗ ಅದೇನು ದೇರ್ ಇಸ್ ನೋ ಡಿಫರೆನ್ಸ್. ಇದು ಪ್ರೈಮರಿ ಕ್ರಾಪ್. ಅದು ಕೂಡ 1.5 ಅಡಿ ಒಳಗೆ ಹಾಕಬೇಕಾ ಸರ್? ಇವಾಗ ಗಮನಿಸ್ತೀರಾ, ಬನ್ನಿ ನೀವೇ ಹೇಳ್ತೀರಾ. ಹತ್ತಿರ ಹಾಕಿದಾಗ ಏನಾಗಿದೆ, ದೂರ ಹೋದಾಗ ಏನಾಗಿದೆ, ತುಂಬ ದೂರ ಹೋದಾಗ ಏನಾಗಿದೆ. ಒಂದು 800 ಗಿಡಗಳಲ್ಲಿ ಕಂಪೆನಿಯನ್ ಪ್ಲಾಂಟ್ಸ್ ಇದ್ದಾವೆ. ಯು ವಿಲ್ ಗೆಟ್ ಆಲ್ ಪರ್ಮಿಟೇಷನ್ ಕಾಂಬಿನೇಷನ್ಸ್. ಆಮೇಲೆ ನೀವೇ ಅದನ್ನ ಅರ್ಥ ಮಾಡ್ಕೊಳ್ಳಿ, ಸರಿನಾ?